ನವೀನ್ ಕರುವಾನೆ ಪ್ರಗತಿಪರ ಮುಖಂಡರ ಇನ್ನೊಂದು ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಸರ್, ನವೀನ್ ಅವರೇ ಸ್ಟುಡಿಯೋದಲ್ಲಿ ಇರಬೇಕಾಗಿತ್ತು, ನೀವು ಇನ್ನಷ್ಟು ಹೀಟೆಡ್ ಡಿಬೇಟ್ ಆಗ್ತಿತ್ತು. ನಿಮ್ಮ ಧ್ವನಿ ವೀಕ್ಷಕರ ತನಕ ಅಂದುಕೊಂಡಷ್ಟು ನೀಟಾಗಿ ರೀಚ್ ಆಗ್ತಾ ಇಲ್ಲ. ಸಾರಿ ಫಾರ್ ದ್ಯಾಟ್, ಟೆಕ್ನಿಕಲ್ ಎರರ್ ಇದೆ. ನವೀನ್ ಕರುವಾನೆ ಅವರೇ, ಕಾಂಗ್ರೆಸ್ಸಿಗಿರುವ ಸಮಸ್ಯೆಯನ್ನು ಸರಿಯಾಗಿ ಐಡೆಂಟಿಫೈ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಬಟ್ ಅದಕ್ಕೆ ಉತ್ತರ ಏನು, ಪರಿಹಾರ ಏನು? ಪರಿಹಾರ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಅಂತದ್ದೇ ಇನ್ನೊಂದು ಸಂಘಟನೆ ಕಟ್ಟಿ ನಿಲ್ಲಿಸಬೇಕು. ಹೌದು ಸರ್, ಈಗ ನನ್ನ ಮಾತು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಸರ್. ಈ ನೆರಳು ವಿಚಾರವಾಗಿ ಪ್ರಿಯಾಂಕ ಖರ್ಗೆ ಅವರು ಮಾತಾಡಿದ್ದು ಸರಿ ಇದೆ ಅನ್ನುವಂಥದ್ದು ಅಭಿಪ್ರಾಯ. ಯಾಕೆಂದ್ರೆ ನೆರಳು ಅಂದ್ರೆ ಈ ದೇಶದ ಜನ ಸಂವಿಧಾನದ ನೆರಳಿನಲ್ಲಿ ಬದುಕಬೇಕೇ ವಿನಃ ಮತ್ತು ಯಾವುದೇ ರಾಜಕೀಯ ಸಂಘಟನೆಗಳು ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ನೆರಳಿನಲ್ಲಿ ಸಂಘಟನೆ ಮಾಡಬೇಕು ಮತ್ತು ರಾಜಕಾರಣ ಬದುಕನ್ನು ಮಾಡಬೇಕೇ ವಿನಃ ಯಾವುದೇ ಒಂದು ಸಂಘಟನೆಗಳು ಅಥವಾ ಒಂದು ರಿಜಿಸ್ಟ್ರೇಷನ್ ಮಾಡದೇ ಇರ್ತಕ್ಕಂಥ ಒಂದು ಸಂಘಟನೆಯ ನೆರಳಿನಲ್ಲಿ ಇರಬಾರದು ಅನ್ನುವಂಥದ್ದು ಅವರ ಅಭಿಪ್ರಾಯವೂ ಹೌದು, ನಮ್ಮೆಲ್ಲರ ಅಭಿಪ್ರಾಯವೂ ಹೌದು, ಕಾಂಗ್ರೆಸ್ನ ಅಭಿಪ್ರಾಯವೂ ಹೌದು. ಅಲ್ರಿ ನವೀನ್ ಅವರೇ, ಸಂವಿಧಾನದ ನೆರಳಿನಲ್ಲಿ ಎಲ್ಲರೂ ಬದುಕ್ತಾ ಇದ್ದೀವಿ. ಪೊಲಿಟಿಕಲ್ ಸ್ಟೇಟ್ಮೆಂಟ್ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಅರ್ಥ ಮಾಡ್ಕೊಳ್ಳಿ. ಈಗ ಕಾಂಗ್ರೆಸ್ ಗಾಂಧಿ ಕುಟುಂಬದ ನೆರಳಿನಲ್ಲಿದೆ ಅಂತ ಯಾರು ಮಾತಾಡಿದ್ರೆ ಅಲ್ಲಗಳಿಯೋದಕ್ಕಾಗತ್ತಾ? ಹೌದಪ್ಪ, ಗಾಂಧಿ ಕುಟುಂಬ ಒಂದು ಬೈಂಡಿಂಗ್ ಫ್ಯಾಕ್ಟರ್ ಆಗಿ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾ ಇದೆ. ಯಾರು ಅಲ್ಲಗಳಿತಾರದನ್ನ? ಹಾಗೆ JDSಗೆ ದೇವೇಗೌಡರ ಕುಟುಂಬ ಬೈಂಡಿಂಗ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದೆ. ಯಾರು ಅಲ್ಲಗಳಿತಾರದನ್ನ? ಅದರ ಅರ್ಥ ಕಾಂಗ್ರೆಸ್ನವರು ಸಂವಿಧಾನದ ನೆರಳಿನಲ್ಲಿ ಬದುಕ್ತಿಲ್ಲ, JDSನವರು ಸಂವಿಧಾನದ ನೆರಳಿನಲ್ಲಿ ಬದುಕ್ತಿಲ್ಲ, BJP ಅವರು ಸಂವಿಧಾನದ ನೆರಳಿನಲ್ಲಿ ಬದುಕ್ತಿಲ್ಲ ಅಂತನಾ? ಇಲ್ಲ, ಕಾಂಗ್ರೆಸ್ ಗಾಂಧಿಯ ನೆರಳನ್ನ, ಗಾಂಧಿಯ ಆಶಯಗಳನ್ನ ಬಿಚ್ಚುತ್ತಾ ಇದೆ. ನಾನು ಕಾಂಗ್ರೆಸ್ ಮುಖಂಡರಾಗಿ ಬನ್ರಿ ದಯವಿಟ್ಟು. ನವೀನ್ ಅವರೇ, ಜನಸಂಖ್ಯೆಗೆ ತಕ್ಕನಾಗಿ ಮದ್ಯದ ಅಂಗಡಿಗಳು ಇಲ್ಲ ಇಲ್ಲಿ ಅಂತ ಅಬಕಾರಿ ಸಚಿವರು ಹೇಳಿಕೆ ಕೊಡ್ತಾರೆ. ಕಾಂಗ್ರೆಸ್ ಏನು ಗಾಂಧೀಜಿಯವರ ಆಶಯಗಳನ್ನು ಬಿತ್ತುತ್ತಾ ಇದೆ ಅಂತ ಮಾತಾಡ್ತಿದ್ದೀರಿ ನೀವು. ಬನ್ನಿ ದಯವಿಟ್ಟು. ಯಾಕೆ ಪ್ರಗತಿಪರರು ಅನಿಸ್ಕೊತೀರಿ? ಗಾಂಧಿ 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 ಈಗ ಏನಾಗಿದೆ, ಉದ್ಯೋಗ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಗಾಂಧಿ ಹೆಸರಲ್ಲಿತ್ತು. ಆ ಹೆಸರನ್ನು ಬದಲಾವಣೆ ಮಾಡೋ ಉದ್ದೇಶ ಏನು? ನವೀನ್, ನಾವೊಂದು ಜೀವನಾಂಶ ಅಂತ ಬಿಟ್ಟು ವ್ಯವಸ್ಥೆ ಜನರಿಗೆ ತಲುಪು ಹಾಗೆ ಮಾಡದೇ ಇದ್ದಾರಲ್ಲ, ಇದರ ಉದ್ದೇಶ ಏನು? ಪ್ರಶಾಂತ್, ಅದೇ ನಾನು ನೋಡಿ, ಈಗ ಪ್ರಿಯಾಂಕ್ ಖರ್ಗೆ ಏನು ದೆವ್ವ ನೆರಳು ಹೇಳಿದ್ದಾರೆ, ಅದರ ಒಟ್ಟು ಅರ್ಥ ನಾನು ಅರ್ಥ ಮಾಡ್ಕೊಳ್ಳೋದು, ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ವೈಚಾರಿಕವಾಗಿ ಅವ್ರು ಟೇಕ್ ಆನ್ ಮಾಡಬೇಕು ಅನ್ನುವ ಪ್ರಯತ್ನ. ನನಗನ್ಸುತ್ತೆ 71ರವರೆಗಿನ ಕಾಂಗ್ರೆಸ್, 71ರ ನಂತರದ ಕಾಂಗ್ರೆಸ್ ಎರಡನ್ನೂ ನೋಡಬೇಕಾಗತ್ತೆ. ಒಂದು, ಇಂದಿರಾ ಗಾಂಧಿ ಕಾಲದ ಕಾಂಗ್ರೆಸ್, ಸೋನಿಯಾ ಗಾಂಧಿ ಕಾಲದ ಕಾಂಗ್ರೆಸ್, ಎರಡನ್ನ ನೋಡಬೇಕಾಗತ್ತೆ. ಕಾಂಗ್ರೆಸ್ ಯಾವಾಗ ಈ ದೇಶದಲ್ಲಿ ಚುನಾವಣೆಗಳನ್ನು ಸೋಲಿಕ್ಕೆ ಆರಂಭಿಸ್ತು? ಬಿಕಾಸ್ ಕಾಂಗ್ರೆಸ್ ಡಸಂಟ್ ಹ್ಯಾವ್ ಎನಿ ಐಡಿಯಾಲಜಿ. ಕಾಂಗ್ರೆಸ್ ಸೆಂಟ್ರಿಸ್ಟ್ ಇತ್ತು, ಒಂದ್ಸಲ ರೈಟ್ ಆಫ್ ಸೆಂಟರ್ ಅಂತು, ಇನ್ನೊಂದ್ಸಲ ಲೆಫ್ಟ್ ಆಫ್ ಸೆಂಟರ್ ಅಂತು, ಇನ್ನೊಂದ್ಸಲ ಈಗ ಕಮ್ಯುನಿಸ್ಟ್ರು ಹೋದ ಮೇಲೆ ಕಮ್ಯುನಿಸ್ಟ್ರು ಇಡೀ ಐಡಿಯಾಲಜಿಗಳನ್ನು ನಾವು ತೆಗೆದುಕೊಳ್ತೀವಿ ಅಂತಾರೆ. ಕಾಂಗ್ರೆಸ್ ಎಲ್ಲಿಯವರೆಗೆ ಸೆಂಟ್ರಿಸ್ಟ್ ಪಾರ್ಟಿ ಆಗಿತ್ತು, ಕಾಂಗ್ರೆಸ್ ಮಜಬೂತ್ ಆಗಿತ್ತು ಈ ದೇಶದಲ್ಲಿ, ನಂಬರ್ 1. ಇವತ್ತು ಕಾಂಗ್ರೆಸ್ ಸೆಂಟ್ರಿಸ್ಟ್ ಆಗಿಲ್ಲ, ಲೆಫ್ಟ್ ಆಫ್ ಸೆಂಟರಿಂದ ಇನ್ನೂ ಮುಂದಕ್ಕೆ ಹೋಗುವ ಪ್ರಯತ್ನ ಮಾಡ್ತಾ ಇದೆ. ಪ್ರಾಯಶಃ ನನಗನ್ಸುತ್ತೆ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋಲಿಕ್ಕೆ ಮುಖ್ಯ ಕಾರಣ ಅದು. ಎರಡನೇದು ನನಗನ್ಸುತ್ತೆ ನೋಡಿ, ಕಾಂಗ್ರೆಸ್ ಬರ್ತಾ 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 ಯೂತ್ ಕಾಂಗ್ರೆಸ್ ಆ್ಯಕ್ಟಿವ್ ಇತ್ತು, NSUI ಆ್ಯಕ್ಟಿವ್ ಇತ್ತು, ಸೇವಾದಳ ಇತ್ತು. ಆಗಿನ ಕಾಲದ ಕಾರ್ಯಕರ್ತರು ಅವರು ಬೆಳೆದ ಪರಿ ಈಗ ಕಾಂಗ್ರೆಸ್ ಯಾರನ್ನು ಬೆಳೆಸ್ತಾ ಇದೆ, ಏನು ಮಾಡ್ತಾ ಇದೆ? ನಾನೇನು BJPಯನ್ನು ಟೀಕೆಗಳಿಂದ ಹೊರಗಿಡ್ತಾ ಇಲ್ಲ, ಅದೊಂದು ಪ್ರತ್ಯೇಕ ಚರ್ಚೆ ಮಾಡೋಣ ನಾವು. ಆದರೆ ಕಾಂಗ್ರೆಸ್ ಐಡಿಯಾಲಜಿಕಲಿ ಬೆಂಟ್ ಆಫ್ ಮೈಂಡೇ ಇಲ್ಲ. ಈಗ ಸಂಘವನ್ನು ಯಾರು ವಿರೋಧಿಸಬಾರ್ದು ಅಂತ ಯಾರಾದರೂ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹೇಳ್ಬೋದಾ? ವಿರೋಧಿಸಿ, ಬಟ್ ಆ ರೀತಿಯ ಸಂಘಟನೆಯನ್ನು ಕಟ್ಟಿ ಯಾಕೆ ಇವತ್ತು ಸಂಘ ಈ ಮಟ್ಟದ ಕ್ರೆಡಿಬಿಲಿಟಿಯನ್ನು ಸೋಷಿಯಲಿ ಪೊಲಿಟಿಕಲಿ ಈ ದೇಶದಲ್ಲಿ ಹೊಂದಿದೆ? ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದೇ ಹೊರತು ದಿನ ಬೆಳಿಗ್ಗೆ ಆದರೆ ನೀವು ಹೊಸದೊಂದು ಟೀಕೆಗಳನ್ನು ಮಾಡ್ತಾ ಸಂಘದ ಇನ್ನಷ್ಟು ಉಚ್ಚಾಯಕ್ಕೆ ಕಾರಣರಾಗ್ತಿದ್ದೀರಾ ಹೊರತು ಸಂಘವನ್ನು ಟೇಕ್ ಆನ್ ಮಾಡ್ತಕ್ಕಂಥ ಶಕ್ತಿಯನ್ನು ನೀವು ಗಳಿಸ್ತಾ ಇಲ್ಲ. ಪ್ರಾಯಶಃ ಇವತ್ತಿನ ಕಾಂಗ್ರೆಸ್ನ ಪರಿಸ್ಥಿತಿಗೆ, ಶಿಥಿಲತೆಗೆ ಅದು ಮುಖ್ಯ. ನೋಡಿ, ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕು, ಅವರು ಒಳ್ಳೆಯದೇನೋ ಅದನ್ನು ತೆಗೆದುಕೊಳ್ಬೇಕು. ನೀವು ಅದನ್ನು ಕೆಲಸ ಮಾಡ್ತಾ ಇಲ್ಲ. ಪ್ರಾಯಶಃ ಇವತ್ತು ಕಾಂಗ್ರೆಸ್ನ ಸ್ಥಿತಿ. ಸತ್ಯಪ್ರಕಾಶ್ ಅವರೇ, ನವೀನ್ ಅವರೇ, ಧನ್ಯವಾದ. ತಮ್ಮಿಬ್ಬರಿಗೂ ಧನ್ಯವಾದ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.